ಆನೆ ಅಟ್ಯಾಕ್ ಆಗಿದ್ದು ಎಲ್ಲ ನ್ಯೂಸ್ಗಳನ್ನ ನೋಡಿರ್ಬೋದು. ಸೊ ನಾವಿವತ್ತು ಆ ಒಂದು ಬಿದುರ್ತಾಳ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ. 4x4 ಗೇರ್ ಇರೋಂಥ ಗಾಡಿಗಳಿಗೆ ಹೋಗಿ ಕಷ್ಟ ಆಗಿದೆ. ಹತ್ತರದಾಗ ಬಿದಿರ್ತಾಳ ಅಂತ ಚಾರ್ಮಡಿ ಘಾಟಿಯಲ್ಲಿರುವ ಬಿದಿರ್ತಾಳ ಅಣ್ಣಸ್ವಾಮಿ ಬೆಟ್ಟದ ಟಾಪ್ ಅಲ್ಲಿ. ಇಲ್ಲಿ ರೋಡಲ್ಲಿ ಎಲ್ಲ ಹೋಗುತ್ತೆ ಗಾಡಿ. ಆನೆ ಬಂದ ತಕ್ಷಣ ಒಂದು ಜಾಗದಲ್ಲಿ ಕುತ್ಕೊಂಡು ಆನೆ ಪಾಸ್ ಆಯಿತು. ಪಾಸ್ ಆದ ನಂತರ ಅಲ್ಲಿ ಕೂಗಾಕಿ ಹೇಳಿದ್ರು, ಒಂದು ಗುಡ್ಡಕ್ಕೆ ಕೂತ್ಕೊಳ್ಳಿ, ಅಲ್ಲಿ ಆನೆ ಬರೋದಿಲ್ಲ ಅಂತ. ಅಲ್ಲಿ ಕೂತ್ಕೊಂಡೆ. ಇವರ ತಕ್ಷಣ ಬಂದು ಆರಿಫ್ ಅಣ್ಣ ತಿಳಿಸಿದ್ರು. ಆರಿಫ್ ಅಣ್ಣ ಮರುಜೀವ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಆಗಿಲ್ಲ ಬಂದೆ, ಇಲ್ಲ ಏನಾಗಿಲ್ಲ ಅಷ್ಟು. ಇದೇ ಫಸ್ಟ್ ಲೈವಲ್ಲಿ ಆನೆ ನೋಡಿದ್ದು. ಇಲ್ಲಿಂದ ಕೆಳಗೆ ಬಂದು ಊರಿಗೆ ಬಂದು ಹೋಗ್ತೀವಿ ಅನ್ನೋ ಸಂದರ್ಭದಲ್ಲಿ ತುಂಬ ಜನ ಇವತ್ತು ಕಾಣೆ ಆಗಿದೆ. ಇದರಲ್ಲಿ ಯಾರ್ದು ಸಹ ತಪ್ಪಿಲ್ಲ, ಫಾರೆಸ್ಟ್ನವ್ರದ್ದಾಗಲಿ ಆನೆದು ಸಹ ತಪ್ಪಿಲ್ಲ. ಯಾರು ಸಹ ಏನೋ ಕಷ್ಟದಲ್ಲಿದ್ರು ಸರ್, ನಾವು 10 ನಿಮಿಷದಲ್ಲಿ ನಾವು ಸ್ಪಂದಿಸಬೇಕು. ನಾವು ಕಷ್ಟ ತಗೊಂಡು ನಿಮಗೆ ಇಷ್ಟೆಲ್ಲ ತೋರಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಎಸ್ ವೀಕ್ಷಕರೇ, ಈಗ ಆಲ್ರೆಡಿ ವಿಷಯ ಮುಟ್ಟಿರುತ್ತೆ ಅಂದ್ಕೊಂಡಿದ್ದೀನಿ. ಆನೆ ಅಟ್ಯಾಕ್ ಆಗಿದ್ದು ಅಂತ ಎಲ್ಲ ನ್ಯೂಸ್ಗಳನ್ನ ನೋಡಿರ್ಬೋದು. ಬಟ್ ಇವತ್ತು ನಾನಾಗೆ ಮಾಡ್ಕೊಂಡಿದ್ದು ಅಂತಲೇ ಹೇಳ್ಬೋದು. ಸೊ ಇವತ್ತು ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ನಲ್ಲಿರುವ ಬಿದುರ್ತಾಳ ಅನ್ನೋ ಒಂದು ಊರಿಗೆ ಹೋಗಿ ಅಲ್ಲಿ ಸಮಸ್ಯೆನ ತೋರಿಸ್ಬೇಕು ಅಂತ ಇವತ್ತು ಹೋಗ್ತಾ ಇದ್ದೆ. ವೀಕ್ಷಕರೇ, ಸೊ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಚಾರ್ಮಡಿ ಘಾಟಿ ಬಗ್ಗೆ ಮಾಡಿದ್ವಿ. ಚಾರ್ಮಡಿ ಘಾಟ್ನಲ್ಲಿ ಒಂದು ರಹಸ್ಯವಾಗಿರುವಂಥ ಒಂದು ಹಳ್ಳಿಯನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ವಿ. ಸೊ ಅಲ್ಲಿ ತುಂಬ ಜನ ಕಮೆಂಟ್ ಹಾಕಿದ್ರಿ, ಬಿದುರ್ತಾಳ ಅಂತ ಒಂದು ಊರಿದೆ, ಆ ಒಂದು ಊರ ಬಗ್ಗೆನೂ ವಿಡಿಯೋವನ್ನು ಮಾಡಿ. ಅಲ್ಲಿ ರಸ್ತೆ ಸಮಸ್ಯೆ ಮತ್ತು ವಿದ್ಯುತ್ ಸಮಸ್ಯೆ ಮತ್ತು ಕಾಡು ಪ್ರಾಣಿಗಳ ಸಮಸ್ಯೆ ಇದೆ. ಸೊ ಅದನ್ನು ನೀವು ತೋರಿಸ್ಬೋದು ಅಂತ ಹೇಳಿದ್ರಿ. ಸೊ ಆ ಒಂದು ಕಾರಣದಿಂದ ಸೊ ನಾವಿವತ್ತು ಆ ಒಂದು ಬಿದುರ್ತಾಳ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀವಿ. ಬ್ರೋ, ಈಗ ಮೇಲೆ ಯಾವ ರೀತಿ ಇದೆ? ಇದೆ ಸೇಮ್ ಮೇಲೆ ರೋಡ್ ಇದೇ ರೀತಿ ಇದೆ. ಈಗ ಯಾವ ಲೆವೆಲ್ಗೆ ಆಗಿದೆ ರೋಡ್ ಅಂದ್ರೆ 4x4 ಗೇರ್ ಇರೋಂಥ ಗಾಡಿಗಳಿಗೆ ಹೋಗಿ ಕಷ್ಟ ಆಗಿದೆ. ಯಾಕೆ ಅವಾಗ ರೋಡ್ ಸ್ವಲ್ಪ ಅರ್ತ್ ವರ್ಕ್ ಎಲ್ಲ ಮಾಡಿದ್ರೆ 4x4 ಗಾಡಿಗಳು ಹೋಗ್ತವೆ, 2 ವೀಲರ್ ಯಾವುದು ಹೋಗಲ್ಲ. ಇವಾಗ ತುಂಬಾ ಅಧ್ವಾನ ಸ್ಥಿತಿ ಆಗಿದೆ, ನೀವು ನೋಡ್ಬೋದು. ಇಲ್ಲಿಂದ ಮೇಲೆ ಗಾಡಿನೇ ಹೋಗಲ್ಲ, ಎಲ್ಲ ನಡ್ಕೊಂಡು ಹೋಗ್ಬೇಕು. ಮನೆಗೆ ಬೇಕಾದಂಥ ಐಟಮ್ಸ್ ರೇಷನ್ಗಳೆಲ್ಲ ಹೊತ್ಕೊಂಡೇ ಹೋಗ್ಬೇಕು, ಆ ಥರ ಪರಿಸ್ಥಿತಿ ಇದೆ. ನೋಡ್ಬೋದು ರೋಡ್ ನೀವು. ಈಗ ಎಷ್ಟು ಕಿಲೋಮೀಟ್ರು ಅಲ್ಲ ಎಷ್ಟೊತ್ತು ನಡಿಬೇಕು ನಾವೀಗ ಇಲ್ಲಿಂದ ಒಂದು ಹಾಫ್ ಆನ್ ಅವರ್ ಇದ್ರೆ ಒಂದು 45 ಮಿನಿಟ್ ನಡಿಬೇಕಾಗತ್ತೆ. ಫುಲ್ ಅಪ್ಪೆ ಸಿಗುತ್ತೆ, ಫುಲ್ ಅಪ್ಪೆ ಸಿಗುತ್ತೆ ನಿಮಗೆ. ಮಧ್ಯೆ ಫುಲ್ ಸುಸ್ತಾದಾಗ ಒಂದು ರೆಸ್ಟ್ ತಗೊಂಡು ಹಾಗೆ ವಾಕಿಂಗ್ ಮಾಡ್ಕೊಂತ ಹೋದ್ರೆ ಸಿಗೋದೆ ಬಿದುರ್ತಾಳ. ಇಲ್ಲಿ ಯಾರ್ಯಾರು ಮುಂಚೆ ವಾಸ ಇದ್ರು ಅವರೆಲ್ಲರಿಗೂ ಇದೇ ಪರಿಸ್ಥಿತಿ. ಎಲ್ಲರದ್ದು ಇದೇ ಪರಿಸ್ಥಿತಿ. ಎಲ್ಲರದ್ದು ಇದೇ ಪರಿಸ್ಥಿತಿ. ಈಗ ಮನೆಗೆ ಸಾಮಾನು ಏನಾದ್ರು ತರಬೇಕು ಅಂದ್ರೆ ಎಲ್ಲ ಹೊತ್ಕೊಂಡೇ ಹೋಗ್ಬೇಕು, ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ರೋಡಲ್ಲಿ ಆ ಗಾಡಿ ಹೋಗ ಇದೆ ವ್ಯವಸ್ಥೆ ಇಲ್ಲ. ರೋಡ್ ನೋಡಿದ್ರೆ ಅಲ್ಲ, ಈಗ ಇದು ರೋಡ್ ಮುಂಚೆ ಮಾಡಿರೋದು ಯಾರು? ನೀವೇ ಮಾಡ್ಕೊಂಡಿರೋದು? ನಾವು ಗ್ರಾಮಸ್ಥರೇ ಮಾಡ್ತಾ ಇದ್ದು. ಈಗ ಒಂದು 5, 6, ಒಂದು 10 ವರ್ಷದ ಹಿಂದೆ ಎಲ್ಲ ಗೌರ್ಮೆಂಟ್ ಅರ್ತ್ ವರ್ಕಿಗೆ ಅಂತ ಸ್ವಲ್ಪ ದುಡ್ಡು ಕೊಡ್ತಾ ಇದ್ರು ಪಂಚಾಯತಿಂದ. ಇವಾಗ ಆ ಥರದ್ದು ಯಾವುದೇ ಅನುದಾನ ಸಿಗ್ತಿಲ್ಲ, ಏನೂ ಇಲ್ಲ. ನಾವು ಗ್ರಾಮಸ್ಥರೇ ಮಾಡ್ಕೋಬೇಕು ಬೇಕಂದ್ರೆ ಅಂತ ಪರಿಸ್ಥಿತಿ ಇದೆ. ಈಗ ನಾವು ಹೋಗ್ತಾ ಇರೋದು ಇದು ಚಾರ್ಮಡಿ ಬೆಟ್ಟನೇ. ನಾವು ಹೋಗ್ತಾ ಇರೋದಾಗ ಬಿದಿರ್ತಾಳ ಅಂತ ಚಾರ್ಮಡಿ ಘಾಟಿಯಲ್ಲಿರುವ ಬಿದಿರ್ತಾಳ ಅಣ್ಣಸ್ವಾಮಿ ಬೆಟ್ಟದ ಟಾಪ್ ಅಲ್ಲಿದೆ. ಇದು ಬಿದಿರ್ತಾಳ ಅಂತ ಊರು. ಇದು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಡಿಸ್ಟಿಕ್ಕಿನ ಬಾರ್ಡ್ರು. ಚಿಕ್ಕಮಗಳೂರು ಡಿಸ್ಟಿಕ್ಕಿನ ಕೊನೆ ಹಳ್ಳಿ ಇದು. ಆಮೇಲಿಂದ ದಕ್ಷಿಣ ಕನ್ನಡ ಡಿಸ್ಟಿಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರೋಡಲ್ಲಿ ಎಲ್ಲ ಹೋಗುತ್ತೆ ಗಾಡಿ? ಈ ರೋಡಲ್ಲಿ ಯಾವ ಗಾಡಿನೂ ತುಂಬ ಕಷ್ಟ ಇದೆ ಗಾಡಿ. ಇದೇ ಚಾರ್ಮಡಿ ಘಾಟಿ ಅಲ್ಲ? ಹೌದಾ, ಕಳಿಸ್ಕೊಡಿ. ಅಲ್ಲ, ಇಲ್ಲಿ ಊರು ಕ್ರಿಯೇಟ್ ಆಗಿದೆ ಹೇಗೆ? ಊರು ಕ್ರಿಯೇಟ್ ಆಗಿದೆ ಅಂದರೆ ಏನು, ಈ ಚಾರ್ಮಡಿ ಘಾಟಿ ಇಂಥ ಫಸ್ಟು ಈ ಏನೇ ಆದರೂ ಚಿಕ್ಕಮಗಳೂರು ಡಿಸ್ಟಿಕ್ಟು ದಕ್ಷಿಣ ಕನ್ನಡ ಡಿಸ್ಟಿಕ್ಗೆ ಹೋಗ್ಬೇಕಾದ್ರೆ ಎತ್ತಿನ ಮೇಲೆ ಕತ್ತೆ ಮೇಲೆಲ್ಲ ಹೋಗಾರಂತೆ. ಅವಾಗ ಇಲ್ಲೊಂದು ವಾಸ್ತವ್ಯ ಊಡೋರು, ಅದು ಬೇಡಿಕೆ ಸ್ಥಳ ಅಂತ ಇತ್ತು. ಪ್ರಾಣಿಗಳು ಅಂದರೆ ಯಾವ್ಯಾವ ಪ್ರಾಣಿಗಳು? ಕಾಡ್ಕೋಣ, ಆನೆ, ಕಡವೆ, ಆಮೇಲೆ ಕಾಡು ಕುರಿ ಅಂತ ಬರುತ್ತೆ, ಅದು ಕಾಡು ಹಂದಿಗಳು. ಮತ್ತು ಹಾವುಗಳಲ್ಲಿ ಬಂದರೆ ಹೆಬ್ಬಾವು, ಕಾಳಿಂಗ ಸರ್ಪ, ಆಮೇಲೆ ನಾಗರಾವು, ತುಂಬ ರೀತಿಯ ಹಾವುಗಳಿದ್ದಾವೆ. ಪ್ರಾಣಿಗಳಲ್ಲಿ ನಿಮಗೆ ಪಶ್ಚಿಮ ಘಟ್ಟದಲ್ಲಿ ಯಾವ್ಯಾವ ಪ್ರಾಣಿ ಇದೆ, ಎಲ್ಲ ಪ್ರಾಣಿನೂ ಇಲ್ಲಿದ್ದಾವೆ. ಅಲ್ಲ, ಈಗ ನೀವು ಮುಂಚೆ ಇದ್ರಲ್ಲ, ಹೋಗ್ಬೇಕಾದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಏನಾದ್ರು ಆಗಿಲ್ಲ? ಇಲ್ಲ, ಅಟ್ಯಾಕ್ ಯಾರ ಮೇಲೆ ಆಗಿಲ್ಲ. ನೋಡ್ತೀವಿ, ನಮಗೂ ಒಂದು ಸಂಬಂಧ ಇದೆ ಪ್ರಾಣಿಗಳಿಗೆ. ನಾವು ಆ ಥರ ಅನ್ಯೋನ್ಯವಾಗಿ ಬದುಕ್ತಾ ಇದ್ದೀವಿ ಇಲ್ಲಿ. ಅದು ಹಾಗಾಗಿ ನೋಡ್ತೀವಿ, ನೋಡೋಕ್ಕೆಲ್ಲ ಸಿಗ್ತವೆ. ಅದ್ರ ಪಾಡಿಗೆ ಅದು ಇರುತ್ತೆ, ಮನುಷ್ಯನ ಪಾಡಿ ಮನುಷ್ಯ ಇರ್ತಾನೆ. ಆ ಥರ ಏನೋ ಅಟ್ಯಾಕ್ ಆದಂಥದ್ದು ಏನಿಲ್ಲ.
20 ಜನ ಇಲ್ಲಿ ಊರಿನಲ್ಲಿ ಇದ್ರು. ಹೌದೌದು, ಮೇಯ್ನ್ ಆಗಿ ನಮಗೆ ಆಗಬೇಕಾಗಿದ್ದು ರಸ್ತೆ ವ್ಯವಸ್ಥೆನೇ ಆಗಬೇಕಾಗಿರೋದು. ಯಾಕೆಂದರೆ ಸ್ಥಳಾಂತರದ್ದು ನಾವು 2010ರಿಂದ ಒಂದು 14 ವರ್ಷ ಪ್ರಯತ್ನ ಪಟ್ಟು ಅದು ಆಗಲ್ಲ, ಸುಮ್ಮನೆ ಸಮಯ ವೇಸ್ಟು. ರಸ್ತೆ ವ್ಯವಸ್ಥೆ ನಮಗೊಂದು, ಕರೆಂಟಿನ ವ್ಯವಸ್ಥೆ ಮೇಯ್ನ್ ಅದು 2 ಮಾಡಿಕೊಟ್ರು. ಮತ್ತು ಕೃಷಿ ತೋಟಕ್ಕೊಂದು IBX ಬೇಲಿ ಬೇಕೇ ಬೇಕು, ಕಾಡು ಪ್ರಾಣಿ ಅವಳಿ ಇರೋದ್ರಿಂದ. ಯಾಕೆ ಮನುಷ್ಯಂದು ಪ್ರಾಣಿಗಳ ಸಂಘರ್ಷ ನಡೆಯ ತಪ್ಪುತ್ತೆ. ಅದು ಕರೆಂಟಿನ ವ್ಯವಸ್ಥೆಗೆ ಅಡ್ಡಿ ಬರ್ತಾರೆ, ಯಾಕೆಂದರೆ ಇಲ್ಲಿ ಲೈನ್ ಎಳೆಯೋಕ್ಕೂ ಆಗಲ್ಲ. ಹೌದು, ಅದು ನಮಗೆ ಅರ್ಥ ಆಗುತ್ತೆ. ಗುಡ್ಡ ಬೆಟ್ಟ ಕಾಡು ಮರ ಹೋಗ್ತವೆ, ಒಂದು ಪ್ರಾಣಿ ಮತ್ತೆ ಮರಕ್ಕೆ ಕೊನೆ ಬೀಳೋದಾಗಲಿ ಇಂಥ ಸಂದರ್ಭ ಬರ್ತದೆ. ಬೇಡ, ನಮಗಿಲ್ಲಿ ನೀರಿರುತ್ತೆ. ಮತ್ತು ಈ ಫ್ಯಾನಲ್ಲಿ ಸಮೇತ ಕರೆಂಟ್ ಮಾಡಿಕೊಡ್ಬೋದು. ಈಗ ಇದು ಸೋಲಾರ್ ವ್ಯವಸ್ಥೆ ಮಾಡ್ಬೋದಲ್ಲ, ಬೆಟ್ಟದ ಮೇಲಿರೋದ್ರಿಂದ ಸೋಲಾರ್ ವ್ಯವಸ್ಥೆನೂ ಮಾಡ್ಕೊಡ್ಬೋದು. ಯಾವ್ದು ಕಷ್ಟ ಇದೆ ಅವ್ರು ನಮಗೆ ಆಫೀಸರಾಗಿಂತ ನಮ್ಮ ಜನಗಳಿಗೆ ಗೊತ್ತಾಗುತ್ತೆ. ಅಂಥದ್ದು ಬೇಡ. ಹೌದು, ನಮಗೇನು ಸರ್ಕಾರದಿಂದ ಯಾವ ರೀತಿ ಸವಲತ್ತು ಮಾಡ್ಬೋದು ಆ ಥರ ಮಾಡಿಕೊಟ್ರೆ ಸಾಕು ನಮಗೆ. ಹೌದು ಹೌದು. ರಸ್ತೆ ಬೇಕಾಗುತ್ತೆ, ರಸ್ತೆ ಬೇಕೇ ಬೇಕು, ಏನಕ್ಕಾದ್ರೂ ರಸ್ತೆ ಬೇಕಾಗುತ್ತೆ. ಮತ್ತು ನಮ್ಮ ಕೃಷಿಗೆ ಹಾಕೊಂಡು IBX ಬೇಲಿ ಬೇಕಾಗಿರೋದು. ಅಲ್ಲಿ ಇದಕ್ಕಾದ್ರೆ ಸರ್ಕಾರ ಮುಂದಾಗಬೇಕು. ಫಾರೆಸ್ಟ್ ಅವ್ರದ್ದೇನು ಅಡ್ಡಿ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಅವ್ರದ್ದೊಂದು ನೆಪ ಹೇಳೋದು, ನೆಪ ಹೇಳೋವಂಥದ್ದು ಏನಿಲ್ಲ. ನೆಪ ಹೇಳೋಂಥದ್ದು ಏನಿಲ್ಲ, ಸರ್ಕಾರನೇ ಎಲ್ಲ ಏನು ಹೇಳ್ತಾರೆ ನಿಮ್ಗೆ ಕೇಳಿದಾಗಿಲ್ಲ? ಮಾಡೋಣ ಅಂತಾನೆ ಹೇಳ್ತಾರೆ. ಮಾಡ್ಕೊಡ್ತೀವಿ ಯಾವಾಗ ಕೇಳಿದ್ರೆ ಮಾಡ್ಕೊಡ್ತೀವಿ. ಎಷ್ಟು ವರ್ಷದಿಂದ ಕೇಳ್ತಿದ್ದೀರಾ ಇದು ಸರ್? ನಾವು 2010ರಿಂದನೂ ಹೆಚ್ಚಾಗಿ ನಡೀತಿದೆ. ನಮಗೇನು ಆನೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಮಗೆ 2010. ಅಷ್ಟವರೆಗೆ ಆನೆ ಕಾಟ ಇರಲಿಲ್ಲ ನಮಗೆ. ಯಾಕೆಂದರೆ 1947ರಿಂದ ರೆಕಾರ್ಡ್ ಜಾಗ ಇದು. ಅವಾಗಿಂದ ಆನೆ ಕಾಟ ಇರಲಿಲ್ಲ ನಮಗೆ. ಕಾಡ್ಕೊಂಡು ಬರ್ತಾ ಇತ್ತು, ಹೋಗ್ತಾ ಇದ್ದು, ಅದಕ್ಕೆಲ್ಲ ಓಡಿಸೋಂಥದ್ದು ಈ ಥರ ವ್ಯವಸ್ಥೆ ಮಾಡಿದ್ರು. ಆನೆ ಕಾಟ ಸ್ಟಾರ್ಟ್ ಆದಲ್ಲಿಂದ ಕೃಷಿ ಎಲ್ಲ ಹೋಯ್ತು. ಯಾಕೆಂದ್ರೆ ಬೆಳೀತಿದ್ದು ಅಡಿಕೆ, ಬಾಳೆ, ಗದ್ದೆ, ಇದೆಲ್ಲ ಕಾಡು ಪ್ರಾಣಿ. ಆನೆ ಬಿಡಲ್ಲ, ಅದನ್ನ ನಾಶ ಮಾಡೋದು. ಅದೇನಂದ್ರೆ 10, 15, 20 ಈ ಥರ ಆನೆ ಬರ್ತವೆ. ಹಿಂಡು ಬಂದಾಗ ನೈಟ್ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲ ನಾಶ ಆಗ್ತಾ ಹೋಯ್ತು. ಬಗ್ಗೆ ಮತ್ತೆ ಮೇಲೆ ಊರು ನೋಡೋಣ, ಕತ್ಲೆ ಆಗ್ತಿದೆ, ಊರಿಗೆ ಹೋಗೋಣ. ಸೊ ಹೋದ ನಂತರ ರೋಡ್ ಸರಿ ಇರಲಿಲ್ಲ, ರೋಡ್ ಕಂಪ್ಲೀಟಾಗಿ ಇಲ್ಲವೇ ಇಲ್ಲ. ಆ್ಯಂಡ್ ಇವ್ರು ಮಾತಾಡಿದ್ದನ್ನು ನೀವು ನೋಡಿದ್ದೀರಾ. ಸೊ ಅಲ್ಲಿ ಏನೆಲ್ಲ ಸಮಸ್ಯೆ ಇತ್ತಂತ. ಸೊ ಅದನ್ನು ನಾನು ತೋರಿಸ್ಬೇಕು ಅಂದ್ಕೊಂಡು ನಾನು ಇವತ್ತು ಗಾಡಿಯಲ್ಲೇ ಹೋದೆ. ಗಾಡೀಲಿ ಹೋದ ನಂತರ ಗಾಡಿ ಹತ್ತಲಿಲ್ಲ ಮೇಲೆ, ಅದು ನೀವು ಸಹ ನೋಡಿದ್ರಿ. ಅಲ್ಲಿ ಗಾಡಿ ನಿಲ್ಲಿಸಿ ಸ್ವಲ್ಪ ನಾನು ಕ್ಯಾಮ್ರಾ ಎಲ್ಲ ತೊಗೊಂಡು ಮೇಲೆ ಹೋಗ್ತಾಯಿದ್ದೆ. ಸೊ ಆನಂತರ ಆನೆ ಪ್ರತ್ಯಕ್ಷ ಆಯ್ತು ಎದುರಿಗೆ, ಸೌಂಡ್ ಕೇಳ್ತು. ಸೊ ಆನಂತರ ನಾನು ಆನೆ ಬರ್ತೀನಿ ಅಂದ್ಕೊಂಡು ಇದನ್ನು ಬರ್ತಾ ಇದ್ದೆ. ನಂತರ ಆನೆ ಕಂಡ ನಂತರ ನಾನು ಗಾಬರಿಲಿ ಓಟ್ ಬರ್ಲಿಕ್ಕೆ ಹೋಗಿ ಸೊ ಬಿದ್ದು ಈ ಎಲ್ಲ ಏಟ್ಗಳನ್ನು ಮಾಡ್ಕೊಂಡಿದ್ದು. ಒಂದು ಜಾಗದಲ್ಲಿ ಆನೆ ಬಂದ ತಕ್ಷಣ ಒಂದು ಜಾಗದಲ್ಲಿ ಕೂತ್ಕೊಂಡು ಆನೆ ಪಾಸಾಯಿತು. ಪಾಸಾದ ನಂತರ ಅಲ್ಲಿ ಇವರು ಅಲ್ಲಿ ಕೂಗಾಕಿ ಕೇಳಿದ್ರು, ಎಲ್ಲಾದರೂ ಒಂದು ಗುಡ್ಡಕ್ಕೆ ಕೂತ್ಕೊಳ್ಳಿ, ಅಲ್ಲಿ ಆನೆ ಬರೋದಿಲ್ಲ ಅಂತ. ಅಲ್ಲಿ ಕೂತ್ಕೊಂಡೆ. ಇವರು ತಕ್ಷಣ ಬಂದು ಸೊ ಆರಿಫ್ ಅಣ್ಣಗೆ ತಿಳಿಸಿದ್ರು. ಸೊ ಆರಿಫ್ ಅಣ್ಣ ಬಂದು ಇವತ್ತು ಕಾಪಾಡಿದೆ ಅಂತಲೇ ಹೇಳ್ಬೋದು, ಮರುಜೀವ ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಂತರ ಇವರೆಲ್ಲರೂ ಕೂಡ ಆರಿಫ್ ಅಣ್ಣನ ಕರ್ಕೊಬಂದರು. ಆರಿಫ್ ಅಣ್ಣನ ಸೈರನ್ ಸೌಂಡ್ ಕೇಳಿದ ತಕ್ಷಣ ನಂಬಿಕೆ ಬಂತು, ಆರಿಫ್ ಅಣ್ಣ ಬರ್ತಿದೆ. ನಾನು ಉಳ್ಕೊಂಡೆ, ಪರವಾಗಿಲ್ಲ, ಬೆಳಗ್ಗೆ ಆದರೂ ಚಿಂತೆ ಇಲ್ಲ, ನಾನು ಇಲ್ಲೇ ಕೂರ್ತೀನಿ, ಸೈರನ್ ಸೌಂಡ್ ಕೇಳ್ತಿದೆ ಅಂತ. ಆಗಿಲ್ಲ, ಬಂದೆ. ಇಲ್ಲ ಏನಾಗಿಲ್ಲ, ಅಷ್ಟು ಬಂದೆ, ಡೋಂಟ್ ವೆರಿ. ಫಸ್ಟ್ ಟೈಮಲ್ಲ ಅಣ್ಣ, ಚೂರು ಗಾಬರಿ ಆಯಿತು. ಏನಿಲ್ಲ, ಬಂದೆ. ಇದೇ ಫಸ್ಟ್ ಲೈವಲ್ಲಿ ನಾನೇ ನೋಡಿದ್ದು. ಹೌದೌದು, ಇದು ಇಷ್ಟ ಆದಂಥ ಒಂದು ಘಟನೆ. ಉದ್ದೇಶ ಇಷ್ಟೇ. ಸೊ ಆ ಊರಿನಲ್ಲಿ ಸಮಸ್ಯೆ ಇದೆ ಅನ್ನೋದು. ಸೊ ಅದನ್ನ ಇವ್ರ ಹತ್ರನೇ ಕೇಳೋಣ. ಅದ್ರಲ್ಲಿ ರೋಡ್ ಇಲ್ಲ, ಮೂಲಭೂತ ಸೌಕರ್ಯದ ಕರೆಂಟ್ ಇಲ್ಲ. ಮತ್ತೆ ಇದು ಈಗ ನೀವು ಕಣ್ಣಾರೆ ನೋಡಿದ್ರೆ ಆನೆ ಕಾಟ, ಯಾರು ಕೃಷಿ ಮಾಡಂಗಿಲ್ಲ. ನಿಜ.
ಅದಕ್ಕೆ IBX ಬೇಲಿ ವ್ಯವಸ್ಥೆ, ರೋಡಿನ ವ್ಯವಸ್ಥೆ, ಮತ್ತು ಕರೆಂಟು ನಿಮಗೆ ಇಲ್ಲಿಂದ ಲೈನ್ ಎಳೆಯೋಕ್ಕೆ ಫಾರೆಸ್ಟ್ ಬಿಟ್ಟಿಲ್ಲ ಅಂದ್ರೆ ಅಲ್ಲಿ ನ್ಯಾಚುರಲ್ ಆಗಿ ನೀರಲ್ಲಿ ಮಾಡ್ಕೊಡ್ಬೋದು, ಫ್ಯಾನಲ್ಲಿ ಮಾಡ್ಕೊಡ್ಬೋದು. ಈ ಥರ ಯಾವ್ದಾರು ವ್ಯವಸ್ಥೆ ಮಾಡಿದ್ರೆ ಅಲ್ಲಿ ಹಳ್ಳಿಯವರು ಜೀವನ ಮಾಡ್ತಾರೆ. ಈಗ ಅಲ್ಲಿ ಏನಾಗಿದೆ ಅಂದರೆ ಎಲ್ಲ ಯುವಕರು ಮದುವೆ ಆಗೋ ಟೈಮ್ ಇದೆ ಅವರಿಗೆ, ಅಲ್ಲಿ ಊರಲ್ಲೂ ಮನೆ ಇಲ್ಲ, ಹೊರಗಡೆನೇ ದುಡಿಮೆ ಇಲ್ಲ, ತುಂಬ ಅತಂತ್ರ ಆಗಿದೆ, ಎಲ್ಲರ ಸ್ಥಿತಿನೂ ಅತಂತ್ರ ಆಗಿದೆ. ಅಂದರೆ ಊರನ್ನೇ ಖಾಲಿ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿದೆ. ಸುಂದರವಾದ ಹಳ್ಳಿ, ಕೃಷಿ ಮಾಡ್ಕೊಂಡು, ಗದ್ದೆ ಮಾಡ್ಕೊಂಡು, ದನ ಸಾಕೊಂಡು ಎಲ್ಲ ಜೀವನ ಮಾಡ್ತಾ ಇದ್ರು. ಈಗ ಹಳ್ಳಿ ಅಳಿವಿನ ಅಂಚಿಗೆ ಹೋಗಿದೆ. ಹಳ್ಳಿ ಮೇಲೆ ಜನ ಇದ್ರ ಅಲ್ಲಿ ಜನ ಎಲ್ಲ ವಾಸ ಇದ್ರು. ಈಗ ಇದ್ರ ನಾನು ಹೋಗ್ಬೇಕಾದ್ರೆ, ಈಗ ನೀವು ಹೋಗ್ಬೇಕಾದ್ರೆ ಅಲ್ಲಿ ವಾಸ ಇರಲಿಲ್ಲ. ಯಾಕೆಂದ್ರೆ ನಾನು ಕೆಲಸ ಇದ್ದಾಗ ಹೋಗ್ತಾರೆ ಮತ್ತೆ ಬರ್ತಾರೆ, ಆ ಥರ ಇದೆ. ಈಗ ಹೆಂಗಂದ್ರೆ ಈಗ ಕೃಷಿ ಜಮೀನು ಅದೇ ಅಂದ್ರೆ ಫುಲ್ಲು ಏನು ಇಲ್ಲ, ಅದು ಫುಲ್ ಕಾಡಾಗೋ ಪರಿಸ್ಥಿತಿಗೆ ಬಂದಿದೆ. ಕಾಡು ಕೋಣ, ಆನೆ ಎಲ್ಲ ಎನಿ ಟೈಮ್ ಅಲ್ಲೇ ಇರ್ತವೆ. ನಾವು ಏನು ತೊಂದರೆ ಮಾಡಲ್ಲ. ಅದಕ್ಕೆ ನಮಗೊಂದು IBX ಬೇಲಿ ಮಾಡ್ಕೊಡೋಂಥದ್ದು, ರೋಡ್ ಮಾಡ್ಕೊಡೋಂಥದ್ದು, ಒಂದು ಕರೆಂಟಿನ ವ್ಯವಸ್ಥೆ ಈ ಥರ ಮಾಡಿಕೊಟ್ರೆ ಕೃಷಿ ಮಾಡ್ಕೊಂಡು ಎಲ್ಲ ಜೀವನ ಮಾಡ್ತಾರೆ. ಈಗೇನಿದೆ ಎಲ್ಲ ಅತಂತ್ರ ಆಗ್ಬಿಟ್ಟಿದೀವಿ. ಈಗ ಇನ್ನೊಂದು ಕೇಳ್ಬೇಕು ನಾನು, ಈಗ ಫಾರೆಸ್ಟ್ ಒಳಗೆ ಇರೋದ್ರಿಂದ ಹಕ್ಕುಪತ್ರ ಇದೆಯಾ ನಿಮಗೆ? ಎಲ್ಲ ರೆಕಾರ್ಡ್ ಜಾಗ ಅದು. ಹಕ್ಕುಪತ್ರ ಇದೆ. ಈಗ ನಿಮ್ಮ ಜಾಗಕ್ಕೆ ಹೋಗ್ಬೇಕು ಅಂದರೆ ಈ ಕಾಡು ದಾಟಿ ಹೋಗಬೇಕು. ಸೊ ಕಾಡು ದಾಟಿ ಹೋಗೋದ್ರಿಂದ ಈಗ ಸರ್ಕಾರಕ್ಕೆ ಒಂದು ನೆಪ ಕೊಡುವಂಥದ್ದು ಇರುತ್ತೆ. ಏನಂದರೆ ಫಾರೆಸ್ಟ್ ಅವ್ರು ನಮಗೆ ಪರ್ಮಿಷನ್ ಕೊಡೋದಿಲ್ಲ ರೋಡ್ ಮಾಡಲಿಕ್ಕೆ ಅಂತ. ಸೊ ಫಾರೆಸ್ಟ್ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರಾ ಇಲ್ವಾ? ಸರ್ಕಾರ ಅನುಮತಿ ಕೊಟ್ಟರೆ ಫಾರೆಸ್ಟ್ ಪರ್ಮಿಷನ್ ಕೊಡ್ತಾರೆ. ಸರ್ಕಾರದ ಏನೋ ಫಂಡ್ ವ್ಯವಸ್ಥೆ ಈ ಥರ ಮಾಡಿಕೊಟ್ರೆ ಫಾರೆಸ್ಟ್ ಅನುಮತಿ ಕೊಡ್ತಾರೆ. ಯಾಕೆಂದ್ರೆ ಎಲ್ಲ ಜನ ಬದುಕಬೇಕು. ಮೇಯ್ನ್ ಇರೋದು ರೂಲ್ಸ್ ಏನು ಅಂದರೆ ಸಂವಿಧಾನದಲ್ಲಿ ಜನ ಬದುಕಬೇಕು ಫಸ್ಟು, ಆಮೇಲೆ ಇವ್ರ ಡ್ಯೂಟಿ ಮಾಡೋದು. ಫಾರೆಸ್ಟ್ ಅವರು ಡ್ಯೂಟಿ ಮಾಡೋದು ಯಾರಿಗೆ? ಜನಗಳಿಗೋಸ್ಕರ. ಕಾಡು ಉಳಿಸ್ಬೇಕು. ಹೌದು, ಅದು ಜನಗಳಿಗೆ ಗೊತ್ತು. ಹಳ್ಳಿಲಿದ್ದ ಜನ ಕಾಡು ಉಳಿಸ್ತಾರೆ, ಯಾರೇನು ಕಾಡು ನಾಶ ಮಾಡಲ್ಲ. ಯಾಕೆಂದ್ರೆ ಕಾಡು ಮತ್ತೆ ಹಳ್ಳಿ ಜನ ಮಧ್ಯೆ ಅನನ್ಯ ಸಂಬಂಧ ಇರುತ್ತೆ. ಇನ್ನೊಂದನ್ನ ಹೇಳ್ಬೇಕು, ಈಗ ಕಾಡು ನಾಶ ಮಾಡ್ತಿರೋರು, ಕಾಡಿನೊಳಗಿರೋರು ಅಂತ ಇಂದಿನ ವಿಡಿಯೋಸ್ಗಳಲ್ಲಿ ಎಲ್ಲರೂ ಕೂಡ ಹೇಳಿದರೆ, ಸೊ ಆದರೆ ನಿಜ ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ವಲ್ಪ ನಾವು ನಿಜ ನಾವು ಅರ್ಥ ಮಾಡ್ಕೊಳ್ಬೇಕು. ಕಾಡು ನಾಶ ಮಾಡ್ತಿರೋರು ನಾವು ಈಗೇನಿದ್ದೀವಿ ನಗರಗಳು, ಸೊ ಇದೆಲ್ಲ ಕಾಡಾಗಿದ್ದಂಥದ್ದು. ಇದನ್ನು ನಾಶ ಮಾಡಿ ನಾವು ನಗರಗಳು ಮಾಡ್ಕೊಂಡಿರೋದು. ಸೊ ಇವರು ಕಾಡಿನೊಳಗೆ ಇದ್ಕೊಂಡು ಅದನ್ನು ಕಾಪಾಡಿರುವಂಥವ್ರು. ಸೊ ಇವರೇನಾದ್ರು ಈಗ ಕಾಡಿನೊಳಗಿಲ್ಲ ಅಂದರೆ ಇಷ್ಟೊತ್ತಿಗೆ ಕಾಡನ್ನ ಕಾಪಾಡೋದಕ್ಕೆ ಯಾವ ಫಾರೆಸ್ಟ್ ಅವರು ಬರ್ತಾ ಇರಲಿಲ್ಲ, ಯಾವ ಸರ್ಕಾರ ಬರ್ತಾ ಇರಲಿಲ್ಲ, ಯಾರು ಕೂಡ ಬರ್ತಾ ಇರಲಿಲ್ಲ. ಈಗ ಮಿಸ್ ಕಾಡಿನಲ್ಲಿ ಏನಾದರೂ ಒಂದು ಕಡೆ ಕಾಡಿಗೆ ಚತ್ಕೊಳ್ತು ಅಂದರೆ ಸೊ ಅದನ್ನು ಫಸ್ಟ್ ಆರಿಸೋದೇ ಇವರು, ಅಥವಾ ಅದನ್ನು ಫಾರೆಸ್ಟ್ ಅವ್ರಿಗೆ ತಿಳಿಸೋದೇ ಇವರು. ಸೊ ನಾವು ಇವ್ರನ್ನ ಯಾವುದೇ ಕಾರಣಕ್ಕೂ ದೂರೋದಕ್ಕೆ ಆಗೋದಿಲ್ಲ. ಸೊ ಇಷ್ಟನ್ನ ಹೇಳ್ಬೋದು, ಯಾಕಂದರೆ ಇಂದಿನ ವಿಡಿಯೋಸ್ಗಳಲ್ಲಿ ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ನಾವು 2011ರಲ್ಲಿ ಬದಲಿ ಜಾಗ ವ್ಯವಸ್ಥೆ ಮಾಡಿ ಅಂತ ಗೌರ್ಮೆಂಟಿಗೆ ನಾವು ಕೋರಿದ್ದು. ಅದು ಫಾರೆಸ್ಟ್ ಬಂದರು, ಅಲ್ಲಿಗೆ DF ಬಂದರು, DC ಬಂದರು, ಸಾರ್ಧನ ಎಲ್ಲ ಬಂದರು, MLA MLC ಈ ಥರ ಎಲ್ಲ ಅಧಿಕಾರಿಗಳು ಬಂದು ನೋಡೋಗಿದ್ದಾರೆ. ನಮ್ಮ ಕಷ್ಟ ಎಲ್ಲರಿಗೂ ಗೊತ್ತಿಲ್ಲದೆ ಏನಿಲ್ಲ. ಬಟ್ ಆ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಅವರು. ಸುಮ್ಮನೆ 14 ವರ್ಷ ಅಲ್ಸಿದ್ರು, ಎಲ್ಲ ಆಫೀಸು ಅಲ್ಲಿ ಇಲ್ಲಿ ಅಂತ ಅಲ್ಸಿದ್ರು. ಯಾವುದೇ ಕಾರಣಕ್ಕೆ ಆ ವ್ಯವಸ್ಥೆ ಮಾಡಿಲ್ಲ. ಅದಕ್ಕೆ ನಾವು ಈ ಕೊನೆಗೆ ಕೇಳ್ತೀರ ಅಂದರೆ ಮೂಲಭೂತ ಸೌಕರ್ಯ ಕೊಡಿ, ನಾವು ಇಲ್ಲೇ ಜೀವನ ಮಾಡ್ತೀವಿ ಅಂತ. ನೋಡಿ, ಇದಕ್ಕೆ ಮೂಲಭೂತ ಸೌಕರ್ಯ ಕೊಟ್ಟು ಇದಕ್ಕೆ ಒಂದು ಕಡಿವಾಣ ಹಾಕಲಿಲ್ಲ ಅಂದರೆ ಸೊ ಇವತ್ತು ನಾನು ಏನೋ ತಪ್ಪಿಸ್ಕೊಂಡು ಬಂದೆ. ಈಗ ನಿಮ್ಮೂರಿನಲ್ಲಿ ಯಾರಿಗಾದ್ರು ಅಟ್ಯಾಕ್ಗಳಾಗಿದೆಯಾ? ನಮ್ಮೂರಲ್ಲಿ ತುಂಬ ಸಲ ಆನೆ ಸಿಕ್ಕಿದೆ. ಬಟ್ ನಮಗೆ ಆನೆ ಅಭ್ಯಾಸ ಆಗಿರೋದ್ರಿಂದ ನಾವು ಹಿಂಗಾರ ಸೈಡಿಗೆ ಹೋಗಿ ಅದು ಹೋಗ್ಮೇಲೆ ಹೋಗೋಂಥದ್ದು ಈ ಥರ ಭಯ ಇಲ್ಲ. ಯಾಕೆಂದರೆ ದಿನ ನೋಡೋಂಥದ್ದೇ ಅದು ಪರಿಸ್ಥಿತಿ. ರಾತ್ರಿ ಆದರೆ ಗದ್ದೆ ತುಂಬ ಕಾಡ್ಕೋಣ ಇರುತ್ತೆ, ಸಂಜೆ ಆದರೆ ಆನೆಗಳು, ಅದೇನು ತೊಂದರೆ ಇಲ್ಲ. ಭಯ ಪಟ್ಟೆ ಮಾಡಿದ್ರೆ ನಾಪತ್ತೆ ಆಗಿದ್ದಾರೆ. ಹೌದು, ಸುಮಾರು 200 ವರ್ಷದ ಊರದು ಹಳೇದು, ಬ್ರಿಟಿಷರ ಕಾಲದಲ್ಲೇ ಊರಿದ್ದಂಥದ್ದು. 7 ಮನೆಗಳು ಈಗ ಅಲ್ಲಿ ಇದೆ. ಈಗ ಪ್ರಸ್ತುತ 7 ಮನೆ ಇದೆ. ತುಂಬ ಜನ ಯುವಕರು ಮದುವೆನೇ ಆಗಿಲ್ಲ, 40 ಕ್ರಾಸ್ ಆದ್ರೆ ಮದುವೆ ಆಗಿಲ್ಲ. ಯಾಕಂದ್ರೆ ಮೂಲಭೂತ ಸೌಕರ್ಯ ಇಲ್ಲ. ಊರಿಗೆ ಹೋಗಕ್ಕೆ ರಸ್ತೆ ಇಲ್ಲ, ಒಳ್ಳೆ ಮನೆ ಮಾಡ್ಕೊಳ್ಳೋಕ್ಕೆ ವಾಹನ ಓಡಾಟಕ್ಕೆ ಇಲ್ಲಿಲ್ಲ. ಹಿಂಗಾಗಿ ಸುಮಾರು 200 ವರ್ಷದ ಇದು. ಇತ್ತೀಚೆಗೆ 2009ನಲ್ಲಿ ಚಾರ್ಮಡಿ ರಸ್ತೆ ಒಂದ್ಸರಿ ಕ್ಲೋಸ್ ಮಾಡಿಬಿಡ್ತಾರೆ. 6 ತಿಂಗಳು ಸಂಪೂರ್ಣ ಬಂದ್ ಮಾಡಿಬಿಡ್ತಾರೆ. ಮೊದಲನೇ ಬಾರಿಗೆ ಆನೆ ಆ ಕಡೆ ದಾಟೋದೇ ಅಂಥ ಸಂದರ್ಭದಲ್ಲಿ ಚಾರ್ಮಡಿ ರಸ್ತೆ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲಿಂದ ಓಡಾಟಗಳಿರಲ್ಲ. ಅವಾಗ ಆನೆ ಮೇಲೆ ಹೋದಾಗ ಇವರು ಏನು ಭತ್ತ ಬೆಳಿತಿರ್ತಾರೆ, ಕಾಫಿ ತೋಟ ಇರುತ್ತೆ, ಅಡಿಕೆ ಇರುತ್ತೆ, ಬಾಳೆ ಇರುತ್ತೆ ಇವ್ರದ್ದು. ಆಮೇಲೆ ಆವಾಗ ಹುಲ್ಲೆಣ್ಣೆ ತೆಗಿತಾ ಇದ್ದರು, ಅದೊಂದು ಇವ್ರದ್ದು ಕಸುಬಾಗಿತ್ತು. ಮತ್ತು ಬೇರೆ ಬೇರೆ ಕಾಡಲ್ಲಿ ಪ್ರದೇಶಗಳು ಇರೋಂಥರ ಹತ್ತತ್ರ ಆದಿವಾಸಿ ಜನ ಥರನೇ ಬದುಕ್ತಾ ಇದ್ರು. ಅಲ್ಲಿ ಯಾವುದೋ ಕರೆಂಟ್ ಇಲ್ದಿರೋ ಇದ್ರು, ಆದಿವಾಸಿ ಜನ ಥರನೇ ಕಾಡಿನ ಸಂಪತ್ತನ್ನು ಬಳಸ್ಕೊಂಡು ಬದುಕ್ತಾ ಇದ್ದಂಥ ಸಂದರ್ಭದಲ್ಲಿ ಆನೆ ಯಾವಾಗ ಇವರು ತಿನ್ನುವಂಥ ಬೆಳೆಗೆ ಅಟ್ಯಾಕ್ ಮಾಡುತ್ತಲ್ಲ, ಅಂಥ ಸಂದರ್ಭದಲ್ಲಿ ಗದ್ದೆನೆಲ್ಲ ಬಿಟ್ಬಿಡ್ತಾರೆ. ಅವಾಗ ಇವ್ರಿಗೆ ಕೆಲಸ ಇಲ್ದಂಗೆ ಆಗುತ್ತೆ. ಇವರು ಮಾಡೋಂಥದ್ದು ಎಣ್ಣೆ ತೆಗಿಯೋಂಥ ಇದಕ್ಕೆಲ್ಲ ದಾಳಿ ಆಗುತ್ತಲ್ಲ, ಅವಾಗ ಇವ್ರದ್ದು ಕುಲಕಸುಬೆಲ್ಲ ನಾಶ ಆದಂಗೆ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಕೆಲವು ಯುವಕರೆಲ್ಲ 1-2-3 ಜನ ಈ ಥರ ಕೊಟ್ಟಿಗೆರೆ ಸಿಟಿಗೆ ಬಂದ್ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳಿಗೆ ಅದು ಇದು ಅಂತೇಳಿ ಕೂಲಿ ಕೆಲಸಕ್ಕೆ ಶುರು ಮಾಡ್ತಾರೆ. ಈಗ ಅಲ್ಲಿ ಅವ್ರಿಗಿದ್ದಂಥ ಆಸ್ತಿ
ಎಲ್ಲವೂ ಇದೆ, ಕೂಲಿ ಕೆಲಸಕ್ಕಿದೆ. ಆಮೇಲೆ ಎಲ್ಲರೂ ರಾಜಕಾರಣಿಗಳನ್ನ ಮತ್ತು ಸ್ಥಳೀಯ ನಾಯಕರೆಲ್ಲ ಸೇರಿ 2011ರಲ್ಲಿ ಸರ್ಕಾರಕ್ಕೆ ಇದೊಂದು ಬದಲಿ ವ್ಯವಸ್ಥೆ ಮಾಡಿ ಅಂತ ಇದು ಮಾಡ್ತಾರೆ. ನಿರಂತರ ಹೋರಾಟಗಳು ಇದೆಲ್ಲ ಆದಮೇಲೆ ಒಂದು ಬದಲಿ ವ್ಯವಸ್ಥೆಗೆ ಬರುತ್ತೆ, ಆದರೆ ಅದನ್ನು ಸಂಪೂರ್ಣ ಆಗೋದಿಲ್ಲ. ಇವತ್ತು ಕ್ಯಾಬಿನೆಟಲ್ಲಿ ಇಟ್ಟರೆ ಪಾಸ್ ಮಾಡ್ಬೋದು, ಆ ಥರ ಸಂಪೂರ್ಣ ಎಲ್ಲ ಗೆಜೆಟ್ ಆಗಿದೆ. ಇವ್ರಿಗೆ ಏನಂತ ಜಾಗ ಒಂದು ತೋರಿಸಿದ್ರೆ ಇವಾಗ ರೆಡಿ ಇದೆ, ಜಾಗ ಒಂದು ತೋರಿಸ್ಬಿಟ್ರೆ ಇವ್ರದ್ದೆಲ್ಲ ವ್ಯವಸ್ಥೆ ಇವರೆಲ್ಲದಕ್ಕೂ ರೆಡಿ ಇದ್ದಾರೆ. ಈಗ ಒಂದು 2019 ಫ್ಲಡ್ ಆದಾಗ ಇವ್ರಿಗೆಲ್ಲರಿಗೂ ಒಂದೊಂದು ಸೈಟ್ ಕೊಟ್ಟಿದ್ದಾರೆ. ಆದರೆ ಇವ್ರ ಮನೇಲೆ ಈಗ 5 ಜನ ಗಂಡು ಮಕ್ಕಳಿದ್ದಾರೆ. ಒಂದು ಸೈಟಲ್ಲಿ ಈಗ 5 ಜನ ಗಂಡು ಮಕ್ಳು ಹೆಂಗೆ ಇದು ಮಾಡ್ತಾರೆ? ಒಂದು ಸೈಟಲ್ಲಿ 5 ಜನ ಮನೆ ಇವತ್ತು ಮದುವೆ ಆದರೆ ಇದಿಲ್ಲ. ಸರ್ಕಾರ ಮನೆ ಕಟ್ಟೋಕ್ಕೆ 5 ಲಕ್ಷ ಕೊಡ್ತೀವಿ ಅಂದರೆ ಬರೀ 1 ಲಕ್ಷ ಮಾತ್ರ ಬಂದಿದೆ, ಇನ್ನೂ ಬಂದಿಲ್ಲ. ಆಮೇಲೆ ಅಲ್ಲಿರೋ ಜಾಗಕ್ಕೆ ಈಗೆಲ್ಲ ಇದಿದೆ, ರೆಕಾರ್ಡ್ ಬಂದಿದೆ. ಅದನ್ನು ತಗೊಳ್ಳೋಕ್ಕೆ ಇವ್ರಿಗೇನಾಗಿದೆ, ಪಂಚಾಯತಿ ಬೇರೆ, ಜಾವಳಿಯಲ್ಲಿ ಪಂಚಾಯತಿ ಓಟ್ ಬಂದ್ಬಿಟ್ಟು ಜಾವಳಿಯಲ್ಲಿ ಇರುತ್ತೆ. ಅಕ್ಕಿ ತಗೊಳ್ಳೋದು ಈಗ ಮೊದಲೆಲ್ಲ ಸುಂಕಸಾಲೆ ಜಾವಳಿಯಲ್ಲಿತ್ತು, ಅದನ್ನು ತಂದು ಈಗ ಇದು ಹಾಕಿದ್ದಾರೆ. ಓಟ್ ಹಾಕೋದು ಆಲೆಕಾನಲ್ಲಿ. ಇವರಿಗೆ ಅತಂತ್ರ, ಓಟ್ ಒಂದು ಕಡೆ ಇದೊಂದು ಜಾವಳಿ ಪಂಚಾಯತಿಗೆ ಹೋಗೋಕ್ಕೆ ಸುಮಾರು ಇವ್ರಿಗೆ 30 ಕಿಲೋಮೀಟರ್ ಆಗುತ್ತೆ. ಮನೇಲಿ ಹೆಣ್ಮಕ್ಳುಗಳದ್ದು ಏನಾದ್ರು ಸಮಸ್ಯೆ ಆದರೆ ಅಥವಾ ಅವ್ರಿಗೆ ಹುಷಾರಿಲ್ದಂಗೆ ಆದರೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ವ್ಯವಸ್ಥೆನೇ ಇಲ್ಲ. ರೋಡಿಂದ ಈಗ ನ್ಯಾಷನಲ್ ಹೈವೇಯಿಂದ 1.5 ಕಿಲೋಮೀಟರ್ ಅಷ್ಟೇ ಇವ್ರು ಹಳ್ಳಿ ಇರೋದು. 1.5 ಕಿಲೋಮೀಟರ್ ಹಳ್ಳಿ ಬರೀ ರೋಡ್ ಮಾಡಿಕೊಟ್ಟು ಕರೆಂಟ್ ಮಾಡಿಕೊಟ್ರು ಸಾಕಿತ್ತು, ಇನ್ನುಳಿದಿದ್ದಲ್ಲ ಅವ್ರು ಮಾಡ್ಕೊತಾರೆ. ಸುಮಾರು ಏನೊಂದು 70-80 ಲಕ್ಷ ಹಾಕ್ಬಿಟ್ರೆ ಸಾಕು. ಇಲ್ಲ ಆಲ್ಟರ್ನೇಟು ಜಾಗ ಒಂದು, ಈಗ 7 ಕುಟುಂಬ ಇದೆ, 2 ಎಕರೆ ಅಂದ್ರೆ ಒಂದು 14 ಎಕರೆ ಅಷ್ಟು ಜಾಗ ಕೊಟ್ಬಿಟ್ರು ಸಾಕು. ಅವ್ರು ಏನೋ ಉಳಿದಿದ್ದು ಮುಂದಿನ ಬದುಕು ಮಾಡ್ಕೊಂಡು ಹೋಗ್ತಾರೆ. ಈಗ ಒಂದು ಕಡೆ ಬರೀ ಜಾಗ ಕೆಲವರು 2-3 ಜನ ಮನೆ ಕಟ್ಕೊಂಡಿದ್ದಾರೆ. ಮನೆ ಕಟ್ಟೋಕ್ಕೂ ದುಡ್ಡಿಲ್ಲ ಅವ್ರ ಹತ್ರ, ಎಲ್ಲ ಇದಾಗ್ಬಿಟ್ಟಿದೆ. ಸರ್ಕಾರ ಕೊಟ್ಟಿದೆ, ಜಾಗ ಕೊಟ್ಟಿದೆ, ಒಂದು 5 ಲಕ್ಷಕ್ಕೆ ದುಡ್ಡು ಕೊಡ್ತೀವಿ ಅಂತ ಕೆಲವ್ರಿಗೆ ಬಂದಿದೆ. ಆದರೆ ಅದು 5 ಲಕ್ಷದಲ್ಲಿ ಮನೆ ಮುಗಿಯಲ್ಲ. ಸುಮಾರು ಈಗ ಮನೆ ಮಾಡ್ಬೇಕಾದ್ರೆ 15-20 ಲಕ್ಷ ಬೇಕು ಇವತ್ತಿನೆಲ್ಲ ಕಾಸ್ಟಲ್ಲಿ. ಎಲ್ಲ ಅತಂತ್ರ ಆಗ್ಬಿಟ್ಟಿದೆ. ಯುವಕರೆಲ್ಲ ಇವತ್ತು ಒಬ್ರಿಗೂ ಮದುವೆ ಆಗಿಲ್ಲ. ತಾಯಂದರೆಲ್ಲ ಇದ್ದಾರೆ. ಇವತ್ತೆಲ್ಲ ಕೊಟ್ಟಾರ ಅಲ್ಲಿಲ್ಲ ಬಾಡಿಗೆ ಮನೆ ಬಂದು ಭಾಳ ಅತಂತ್ರ ಪರಿಸ್ಥಿತಿ. ಇವ್ರನ್ನ ಶಿಫ್ಟ್ ಮಾಡಲೇಬೇಕು, ಇಲ್ಲಾಂದರೆ ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕು. ಎರಡರಲ್ಲಿ ಒಂದು ಏನಾದ್ರು ಮಾಡಿಕೊಡ್ಬೇಕು. ಏನಾಗಿದೆ ಅಂದರೆ ಇವ್ರದ್ದು 200 ವರ್ಷದ ಹಳೇದು ರೆಕಾರ್ಡು ಸ್ಟ್ರಾಂಗ್ ಇದೆ, ಹಂಗಾಗಿ ಫಾರೆಸ್ಟ್ನವ್ರು ಬಿಡ್ಸಕ್ಕೆ ಬರ್ತಾ ಇಲ್ಲ. ಇಲ್ಲಾಂದರೆ ಫಾರೆಸ್ಟ್ನವ್ರು ಬಿಡಿಸ್ಬಿಡೋರು. ಇವ್ರಿಗೇನು ಕೆಲಸ ಮಾಡೋಂಗಿಲ್ಲ. ಏನಾರು ಅಲ್ಲಿ ಬೆಳೆ ಏನಿದ್ ಮಾಡಿ ಆನೆ ದಾಳಿ, ಕಾಡು ಕೋಣಗಳು ನಿರಂತರ, ಮಂಗಗಳ ಕಾಟ, ಒಂದೆರಡಲ್ಲ ನವಿಲ್ ಕಾಟ. ನೀವು ಏನು ಮಾಡಿದ್ರದು ಒಟ್ಟು ಮನೇಲಿರೋಕೆ ಈ ಥರ ಆನೆ. ಮತ್ತು ಅಲ್ಲಿ ಒಳ್ಳೆ ಪ್ರವಾಸೋದ್ಯಮಕ್ಕೆ ಗೊತ್ತಿದೆ. ಸರ್ಕಾರ ಅದನ್ನು ಡೆವಲಪ್ ಮಾಡಿದರೆ ಒಳ್ಳೆ ಜಲಪಾತ ಇದೆ, ಮತ್ತೊಂದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಇದೆ, ಒಳ್ಳೆ ಚೆನ್ನಾಗಿದೆ. ಹಿಂದೆಲ್ಲ ಚೆನ್ನಾಗಿದ್ದು ಬಾಳೆ ಬದುಕಿದ್ದು 100 ಜನ ಬಾಳೆ ಬದುಕಿದ್ದಾರೆ. ಆದರೆ ತುಂಬ ಜನ ಇದೇ ಥರ ಮೇಲಿಂದ ಕೆಳಗೆ ಬಂದು ಊರಿಗೆ ಬಂದು ಹೋಗ್ತೀವಿ ಅನ್ನೋ ಸಂದರ್ಭದಲ್ಲಿ ತುಂಬ ಜನ ಇವತ್ತು ಕಾಣೆಯಾಗಿದ್ದಾರೆ. ಊರಲ್ಲಿ ಕಾಣೆಯಾಗಿದ್ದಾರೆ. 8-10 ಕಾಣೆಯಾಗಿದ್ದಾರೆ ಅಂದ್ರೆ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ಮೇಲಿಂದ ಕೊಟ್ಟಿಗೆರಕ್ಕೆ ಹೋಗ್ಬಿಡ್ತೀವಿ ಅಂತ ಬಂದವರು ರಾತ್ರಿ ಬಂದಿಲ್ಲ ಮನೆಗೆ. ಹುಡುಕಿ ಬರಲಿಲ್ಲ ಅವರು. ಈಗ ಆನೆ ಆಗಿರ್ಬೋದು, ಅಲ್ಲ ಯಾವ್ದಾದ್ರು ಒಂದು ಕಾಡು ಪ್ರಾಣಿಗಳು ತಗೊಂಡೋಗಿರ್ಬೋದು, ಏನೋ ಒಂದು ಆಗಿದೆ. ಇಲ್ಲ ಅವ್ರಿಗೆ ಜಿಗುಪ್ಸೆ ಆಗಿ ಇದಾಗಿದೆ, ಆ ಥರ ಅದೇನೋ. ಇಲ್ಲ ಅಂದರೆ ಏನಾರು ಬಟ್ ಬಾಡಿನೂ ಸಿಕ್ಕಲಿಲ್ಲ, ಇದು ಆಗಲಿಲ್ಲ. ಯಾಕಂದ್ರೆ ದೊಡ್ಡ ಕಾಡಲ್ಲ, ಎಲ್ಲ ಚಾರ್ಮಾಡಿ ಎಲ್ಲ ಹೋದ್ರು, ಅಥವಾ ಕಾಡು ಪ್ರಾಣಿಗಳು ಒಟ್ಟು ಕಾಡು ಪ್ರಾಣಿನೇ ತೊಗೊಂಡೋಗಿದೆ. ಆ ಥರ ಏನೂ ಆಗಿರಲಿಲ್ಲ ಅವ್ರಿಗೆ. ಇದನ್ನ ಹೇಳ್ಕೊಂಡಿರಲಿಲ್ಲ ಕಾಡು ಪ್ರಾಣಿಗಳು. ಆ ಥರ ತುಂಬ ಜನಕ್ಕೆ ಆಗಿದೆ. ಹಂಗಾಗಿ ಇವ್ರನ್ನ ಬದಲಾವಣೆ ಮಾಡೋದು ಬೆಸ್ಟ್. ಹೌದು, ನಿಜ. ಈಗ ಏನೊಂದು ಸರ್ಕಾರ ದಿಟ್ಟ ನಿರ್ಧಾರ ತಗೋಬೇಕು. ಯಾಕಂದರೆ ತುಂಬ ವರ್ಷದಿಂದ ಹೋರಾಟ, ಅದಕ್ಕೆ ಇದಿಲ್ಲ, ಅಂತ್ಯ ಮಾಡಬೇಕು ಅಂತ ನನ್ನ ಮನವಿ. ಹೌದು, ನೀವು ಹೇಳ್ದಾಗೆ ಅವ್ರನ್ನ ಅಲ್ಲಿಂದ ಬೇರೆ ಒಂದು ಜಾಗಕ್ಕೆ ಸ್ಥಳಾಂತರ ಮಾಡಿ, ಸೊ ಅವ್ರಿಗೆ ಏನು ಅಲ್ಲಿ ಆಸ್ತಿ ಏನಿತ್ತು ಅಥವಾ ಅವರ ಏನು ಆಸ್ತಿ ಇದೆ ಅದನ್ನು ಬೇರೆ ಎಲ್ಲಾದರೂ ಒದಗಿಸ್ಕೊಡ್ಬೇಕು. ಈಗ ಅರಣ್ಯ ಅವ್ರದ್ದೇ ಜಾಗಗಳಿರುತ್ತೆ ನಗರಗಳಲ್ಲಿ, ಅದನ್ನು ಒದಗಿಸ್ಕೊಡ್ಬೇಕು. ಇಲ್ಲಾಂದರೆ ಮೂಲಭೂತ ಸೌಕರ್ಯಗಳನ್ನು ಬೇಕಾದಷ್ಟು ಜಾಗಗಳಿದೆ. ಇತ್ತೀಚೆಗೆ ಸಾರಗೋಡು ಕುಂದರ್ನವರಿಗೆ ಕೊಟ್ಟಿರೋ ಜಾಗದಲ್ಲಿ ಇವರಿಗೆ ಸಾಕಷ್ಟು ಜಾಗ ಸಿಕ್ಕಿದೆ. ಅಲ್ಲಿ ಕಾಫಿ ತೋಟ ರೆಡಿ ಇದೆ. ಇವರಿಗೆ ಒಂದು ಜೀವನ ಇಮಿಡಿಯೇಟಾಗಿ ರೂಪ ಮಾಡ್ಕೋಬೋದು. ಆ ಥರ ಜಾಗ ಕೊಟ್ಟರು ಸಾಕು. ಬಟ್ ಸರ್ಕಾರ ನಿರ್ಧಾರವನ್ನು ತಕ್ಷಣ ತೊಗೊಬೇಕು ಅಂತ ನನ್ನ ಒಂದು ಮನವಿ. ಬಟ್ ಇಮಿಡಿಯೇಟಾಗಿ ತೊಗೊಬೇಕು. ಹೌದು ವೀಕ್ಷಕರೇ, ಸೊ ಇದಿಷ್ಟು ಒಂದು ಗ್ರಾಮದ ಒಂದು ಪರಿಸ್ಥಿತಿ. ಸೊ ಇದನ್ನು ನಿಮಗೆಲ್ಲರಿಗೂ ತಿಳಿಸ್ಬೇಕು ಅಂತ ಹೋಗಿ ಇವತ್ತು ಈ ಒಂದು ಆದಂಥ ಒಂದು ಘಟನೆ. ಸೊ ನಾನು ವಿಡಿಯೋ ಮುಗಿಸೋಕ್ಕೂ ಮತ್ತು ನಾನು ಈ ಮಾತನ್ನು ಹೇಳಲೇಬೇಕು. ಇದರಲ್ಲಿ ಯಾರ್ದು ಸಹ ತಪ್ಪಿಲ್ಲ. ಇದರಲ್ಲಿ ಫಾರೆಸ್ಟ್ನವ್ರದ್ದಾಗಲಿ ಅಥವಾ ಆನೆದು ಸಹ ತಪ್ಪಿಲ್ಲ. ಅದು ಏನು ಸೌಂಡ್ ಮಾಡ್ತೋ ಅಥವಾ ಅದು ಏನು ಓಡ್ ಬಂತು ಅದನ್ನು ನೋಡಿ ನನ್ನ ಮೇಲೆ ಅಟ್ಯಾಕ್ ಅಂದ್ಕೊಂಡು ನಾನು ಗಾಬರಿ ಬಿದ್ದು ಬಂದದ್ದು. ಸೊ ಇಷ್ಟು ಆದಂಥ ಒಂದು ಘಟನೆ. ಸೊ ನಾನು ಇದರಲ್ಲಿ ಸುಂದರೇಶ್ ಅವ್ರಿಗೆ, ಆ ಒಂದು ಗ್ರಾಮದ ವ್ಯಕ್ತಿ, ಮತ್ತು ಆರಿಫ್ ಅಣ್ಣನಿಗೆ ತುಂಬ ಎಷ್ಟು ಧನ್ಯವಾದಗಳು ಹೇಳಬೇಕು ಅಂತ ಗೊತ್ತಿಲ್ಲ. ನಾನು ಆ ಒಂದು ಆನೆ ಬಂದ ತಕ್ಷಣ ನಾನು ಅಲ್ಲೊಂದು ಪದೇ ಇತ್ತು, ಆ ಗಿಡದಲ್ಲಿ ಕೂತ್ಕೊಂಡಿದ್ದೆ. ಸೊ ಆಚೆ ಬರಲಿಕ್ಕೆ ರೆಡಿ ಇರಲಿಲ್ಲ ನಾನು. ಪರವಾಗಿಲ್ಲ ಬೆಳಿಗ್ಗೆ ಆಗಲಿ ಅಂದ್ಕೊಂಡು ಕೂತಿದ್ದಂಥವನು. ಸೊ ಅಂಥದ್ರಲ್ಲಿ ಇವರೊಂದು ಕೂಗು ಹಾಕಿದ್ರು, ಆರಿಫ್ ಅಣ್ಣ ಬರ್ತಾರೆ. ಕರೆಕ್ಟಾಗಿ ಒಂದು 5 ನಿಮಿಷಕ್ಕೆ ಸರಿನ ಕೇಳಿಸ್ತು ಆರಿಫ್ ಅಣ್ಣಂದು. ಇವರು ಯಾವುದೋ ಒಂದು ಕೇಸ್ನಲ್ಲಿದ್ದರು ಅಂತ ನನಗೆ ಬರಬೇಕಾದ್ರೆ ಹೇಳಿದ್ರು. ಅದನ್ನೆಲ್ಲ ಮುಗಿಸಿ ಪಟ್ಟನೆ ಬಂದು ನನ್ನನ್ನು
ಕಾಪಾಡಿದ್ರಿ ಅಂತಲೇ ಹೇಳ್ಬೋದು. ತುಂಬ ಧನ್ಯವಾದಗಳು. ಧನ್ಯವಾದಗಳು ಸೊ ನಿಮಗೂ ತುಂಬ ಸರ್. ನಾವು ಧನ್ಯವಾದಗಳು. ಯಾರು ಸಹ ಏನೋ ಕಷ್ಟದಲ್ಲಿದ್ರು ಸರ್, ನಾವು ಅಲ್ಲಿಗೆ 10 ನಿಮಿಷದಲ್ಲಿ ನಾವು ಸ್ಪಂದಿಸಿವೆ. ಈಗಾಗಲೇ ಬಣ್ಕಲಲ್ಲಿ ಒಂದು ಹೃದಯಘಾತವಾಗಿತ್ತು, ಕಾರ್ ಸ್ವಲ್ಪ ಸೈಡಿಗೆ ಹೋಯಿತು. ಅವ್ರನ್ನ ಅವ್ರ ಮನೆಗೆ ಟೆಸ್ಟ್ ಮಾಡಿಸಿ ಅವ್ರ ಮನೆಗೆ ಬಿಟ್ಟು ಬರೋತ್ತಿಗೆ ಸ್ವಲ್ಪ ಒಂದು 3 ನಿಮಿಷ ಲೇಟ್ ಆಯ್ತು ಅಷ್ಟೇ, ಕ್ಷಮೆ ಇರಲಿ. ಎಸ್, ಇಲ್ಲ ನಾನು ನಿಮಗೆ ಕ್ಷಮೆ ಕೇಳಬೇಕು. ನಿಮಗೂ ನಿಮಗೆ ಇನ್ನೂ ಒಳ್ಳೇದಾಗಲಿ, ನೀವು ತುಂಬ ಫೇಮಸ್ ಆಗಲಿ, ಇಂಥ ಕಷ್ಟಗಳು ತೋರಿಸ್ತಾ ಇರಿ. ನಿಮಗೆ ಧೈರ್ಯ ಕೊಡೋಕ್ಕೆ ನಮ್ಮಂಥವ್ರು ಇರ್ತೀವಿ. ನೋಡಿ, ನಾವು ಕಷ್ಟ ತಗೊಂಡು ನಿಮಗೆ ಇಷ್ಟೆಲ್ಲ ತೋರಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ.